ದ್ವೇಷ ಭಾಷಣ ಈ ಮಸೂದೆಯನ್ನ ಮಂಡನೆ ಮಾಡುವುದಕ್ಕೆ ಹೊರಟಂತ ಈ ಸರ್ಕಾರದ ನಡೆಯನ್ನ ಪ್ರಮೋದ್ ಮುತಾಲಿಕ್ ಖಂಡಿಸ್ತಾ ಇದ್ದಾರೆ. ಮುಸ್ಲಿಮರ ಓಲೈಕೆ ಇದು. ಮುಸ್ಲಿಮರ ಓಲೈಕೆಗಾಗಿಯೇ ಇಂಥದ್ದೊಂದು ಬಿಲ್ ಅನ್ನ ತರೋದಕ್ಕೆ ಹೊರಟಿದೆ ಈ ಸರ್ಕಾರ. ಖಂಡಾತುಂಡವಾಗಿ ನಾವು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ದ್ವೇಷ ಭಾಷಣ ಮಸೂದೆಗೆ ಪ್ರಮೋದ್ ಮುತಾಲಿಕ್ ಅವರು ಆಡಿರುವಂತಹ ಮಾತಿದು. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲು ಈ ಮಸೂದೆಯನ್ನ ತರೋದಕ್ಕೆ ಹೊರಟಿದ್ದಾರೆ. ಸರ್ಕಾರ ಕೂಡಲೇ ಮಸೂದೆಯನ್ನೇ ವಾಪಸ್ ಪಡೆಯಲೇಬೇಕು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ಮಾಡಿದ್ದಾರೆ. ವ್ಯವಸ್ಥಿತವಾಗಿ ಹಿಂದೂಗಳನ್ನು ಹತ್ತಿಕ್ಕುವಂತ ಪ್ರಯತ್ನ ಇದು. ರಾಜ್ಯ ಸರ್ಕಾರದ ಈ ನಡೆಯನ್ನ ನಾವು ಸಹಿಸೋದಿಲ್ಲ. ಇದು ಸಂವಿಧಾನಕ್ಕೆ, ಅಂಬೇಡ್ಕರ್ಗೆ ಮಾಡಿದ ಅಪಮಾನ ಇದು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನಿನ್ನೆ ದ್ವೇಷ ಭಾಷಣ ಮಸೂದೆಯನ್ನ ಮಂಡನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ಆಗಿರ್ತಕ್ಕಂಥದ್ದು. ಇನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ದ್ವೇಷ ಭಾಷಣ ಮಸೂದೆಯನ್ನ ಮಂಡನೆ ಮಾಡಲಾಗಿದೆ ಸರ್. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ತಾವೇನ್ ಹೇಳ್ತೀರಿ? ನಾನು ಮೊದಲನೇದಾಗಿ ದ್ವೇಷ ಭಾಷಣ ಮತ್ತು ದ್ವೇಷ ಪ್ರಕರಣಗಳ ಏನು ಒಂದು ಮಸೂದೆ ಪಾಸ್ ಆಗಿದೆ ಅದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈಗಾಗಲೇ ನಾವು ಡಿಸಿಗಳಿಗೆಲ್ಲ ಮನವಿಗಳನ್ನು ಕೂಡ ಕೊಟ್ಟಿದ್ದೀವಿ. ಇದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಅಪೀಸ್ಮೆಂಟ್ ಮಾಡುವಂತಹದ್ದು, ಮುಸ್ಲಿಮರ ಒತ್ತಡಕ್ಕೆ ಮಣದು ಮಾಡ್ತಾ ಇರುವಂತಹ ಈ ಮಸೂದೆ ಅಂತನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎರಡನೇದು, ಟಾರ್ಗೆಟ್ ಹಿಂದೂಗಳನ್ನ ಮಾಡಿದ್ದಾರೆ. ಅವರು ಮುಸ್ಲಿಮರ ಘಟನೆಗಳಿಗೆ, ಮುಸ್ಲಿಮರ ದ್ವೇಷ ಭಾಷಣಕ್ಕೆ ಲಕ್ಷ್ಯ ಕೊಡೋದೇ ಇಲ್ಲ. ಆದರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಇಲ್ಲಿಯವರೆಗೆ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಇದೇ ಮಸೂದೆಯ ಮೂಲಕ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೊಂದು ಸಂವಿಧಾನ ಬಾಹಿರವಾದಂತಹದ್ದು, ಅಂಬೇಡ್ಕರ್ಗೆ ಅಪಮಾನ ಮಾಡಿದಂತಹದ್ದು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ಸರಿಯಲ್ಲ, ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ಒಂದ್ ಕಡೆ ಸಾಕಷ್ಟು ವಿರೋಧದ ನಡುವೆ ಕೂಡ ಈ ಮಸೂದೆಯನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದರ ಮರ್ಮ ಏನ್ ಸರ್? ಹಿಂದಿನ ಉದ್ದೇಶ ಆದ್ರೂ ಏನು ಅಂತ? ಈಗ ಇತ್ತೀಚೆಗೆ RSS 100 ವರ್ಷ ಆಗಿದೆ ಮತ್ತು 100ನೇ ವರ್ಷದ ನಿಮಿತ್ತವಾಗಿ ಇಡೀ ದೇಶಾದ್ಯಂತ 1,00,000ಕ್ಕೂ ಹೆಚ್ಚು ಹಿಂದೂ ಸಭೆಗಳನ್ನ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ. ಪಥಸಂಚಲನ, ರೂಟ್ ಮಾರ್ಚ್ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಸೊ ಸಮಾಜ ಮತ್ತು ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನೆ ಮಾಡಿದ್ದಾರೆ. ಇತ್ತೀಚೆಗೆ ನಡೆದಂತಹ ಗಣೇಶೋತ್ಸವ ಇರಬಹುದು, ರಾಮನವಮಿ ಇರಬಹುದು, ಹನುಮ ಜಯಂತಿ ಇರಬಹುದು, ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ ಹೊಟ್ಟೆ ಉರಿ ಆಗ್ತಾ ಇದೆ. ಈ ಮಸೂದೆಯನ್ನ ಕೂಡಲೇ ಹಿಂಪಡಿಬೇಕು ಅಂತ ದ್ವೇಷ ಭಾಷಣ ಈ ಮಸೂದೆಯನ್ನ ಮಂಡನೆ ಮಾಡುವುದಕ್ಕೆ ಹೊರಟಂತ ಈ ಸರ್ಕಾರದ ನಡೆಯನ್ನ ಪ್ರಮೋದ್ ಮುತಾಲಿಕ್ ಖಂಡಿಸ್ತಾ ಇದ್ದಾರೆ. ಮುಸ್ಲಿಮರ ಓಲೈಕೆ ಇದು. ಮುಸ್ಲಿಮರ ಓಲೈಕೆಗಾಗಿಯೇ ಇಂಥದ್ದೊಂದು ಬಿಲ್ ಅನ್ನ ತರೋದಕ್ಕೆ ಹೊರಟಿದೆ ಈ ಸರ್ಕಾರ. ಖಂಡಾತುಂಡವಾಗಿ ನಾವು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ದ್ವೇಷ ಭಾಷಣ ಮಸೂದೆಗೆ ಪ್ರಮೋದ್ ಮುತಾಲಿಕ್ ಅವರು ಆಡಿರುವಂತಹ ಮಾತಿದು. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲು ಈ ಮಸೂದೆಯನ್ನ ತರೋದಕ್ಕೆ ಹೊರಟಿದ್ದಾರೆ. ಸರ್ಕಾರ ಕೂಡಲೇ ಮಸೂದೆಯನ್ನೇ ವಾಪಸ್ ಪಡೆಯಲೇಬೇಕು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ಮಾಡಿದ್ದಾರೆ. ವ್ಯವಸ್ಥಿತವಾಗಿ ಹಿಂದೂಗಳನ್ನು ಹತ್ತಿಕ್ಕುವಂತ ಪ್ರಯತ್ನ ಇದು. ರಾಜ್ಯ ಸರ್ಕಾರದ ಈ ನಡೆಯನ್ನ ನಾವು ಸಹಿಸೋದಿಲ್ಲ. ಇದು ಸಂವಿಧಾನಕ್ಕೆ, ಅಂಬೇಡ್ಕರ್ಗೆ ಮಾಡಿದ ಅಪಮಾನ ಇದು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನಿನ್ನೆ ದ್ವೇಷ ಭಾಷಣ ಮಸೂದೆಯನ್ನ ಮಂಡನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ಆಗಿರ್ತಕ್ಕಂಥದ್ದು. ಇನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ದ್ವೇಷ ಭಾಷಣ ಮಸೂದೆಯನ್ನ ಮಂಡನೆ ಮಾಡಲಾಗಿದೆ ಸರ್. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ತಾವೇನ್ ಹೇಳ್ತೀರಿ? ನಾನು ಮೊದಲನೇದಾಗಿ ದ್ವೇಷ ಭಾಷಣ ಮತ್ತು ದ್ವೇಷ ಪ್ರಕರಣಗಳ ಏನು ಒಂದು ಮಸೂದೆ ಪಾಸ್ ಆಗಿದೆ ಅದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈಗಾಗಲೇ ನಾವು ಡಿಸಿಗಳಿಗೆಲ್ಲ ಮನವಿಗಳನ್ನು ಕೂಡ ಕೊಟ್ಟಿದ್ದೀವಿ. ಇದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಅಪೀಸ್ಮೆಂಟ್ ಮಾಡುವಂತಹದ್ದು,
ಮುಸ್ಲಿಮರ ಒತ್ತಡಕ್ಕೆ ಮಣದು ಮಾಡ್ತಾ ಇರುವಂತಹ ಈ ಮಸೂದೆ ಅಂತನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಎರಡನೇದು, ಟಾರ್ಗೆಟ್ ಹಿಂದೂಗಳನ್ನ ಮಾಡಿದ್ದಾರೆ. ಅವರು ಮುಸ್ಲಿಮರ ಘಟನೆಗಳಿಗೆ, ಮುಸ್ಲಿಮರ ದ್ವೇಷ ಭಾಷಣಕ್ಕೆ ಲಕ್ಷ್ಯ ಕೊಡೋದೇ ಇಲ್ಲ. ಆದರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಇಲ್ಲಿಯವರೆಗೆ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಇದೇ ಮಸೂದೆಯ ಮೂಲಕ ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೊಂದು ಸಂವಿಧಾನ ಬಾಹಿರವಾದಂತಹದ್ದು, ಅಂಬೇಡ್ಕರ್ಗೆ ಅಪಮಾನ ಮಾಡಿದಂತಹದ್ದು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ಸರಿಯಲ್ಲ, ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ಒಂದ್ ಕಡೆ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಈ ಮಸೂದೆಯನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದರ ಮರ್ಮ ಏನ್ ಸರ್, ಹಿಂದಿನ ಉದ್ದೇಶ ಆದ್ರೂ ಏನು ಅಂತ? ಈಗ ಇತ್ತೀಚೆಗೆ RSS 100 ವರ್ಷ ಆಗಿದೆ ಮತ್ತು 100ನೇ ವರ್ಷದ ನಿಮಿತ್ತವಾಗಿ ಇಡೀ ದೇಶಾದ್ಯಂತ 1,00,000ಕ್ಕೂ ಹೆಚ್ಚು ಹಿಂದೂ ಸಭೆಗಳನ್ನ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ. ಪಥಸಂಚಲನ, ರೂಟ್ ಮಾರ್ಚ್ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಸಮಾಜ ಮತ್ತು ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನೆ ಮಾಡಿದ್ದಾರೆ. ಇತ್ತೀಚೆಗೆ ನಡೆದಂತಹ ಗಣೇಶೋತ್ಸವ ಇರಬಹುದು, ರಾಮನವಮಿ ಇರಬಹುದು, ಹನುಮ ಜಯಂತಿ ಇರಬಹುದು, ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ ಹೊಟ್ಟೆ ಉರಿ ಆಗ್ತಾ ಇದೆ. ಈ ಮಸೂದೆಯನ್ನ ಕೂಡಲೇ ಹಿಂಪಡಿಬೇಕು ಅಂತ ಇರುವಂತಹ ಈ ಮಸೂದೆ ಅಂತನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಎರಡನೇದು, ಟಾರ್ಗೆಟ್ ಹಿಂದೂಗಳನ್ನ ಮಾಡಿದ್ದಾರೆ. ಅವರು ಮುಸ್ಲಿಮರ ಘಟನೆಗಳಿಗೆ, ಮುಸ್ಲಿಮರ ದ್ವೇಷ ಭಾಷಣಕ್ಕೆ ಲಕ್ಷ್ಯ ಕೊಡೋದೇ ಇಲ್ಲ. ಆದರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಇಲ್ಲಿಯವರೆಗೆ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಇದೇ ಮಸೂದೆಯ ಮೂಲಕ ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೊಂದು ಸಂವಿಧಾನ ಬಾಹಿರವಾದಂತಹದ್ದು, ಅಂಬೇಡ್ಕರ್ಗೆ ಅಪಮಾನ ಮಾಡಿದಂತಹದ್ದು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ಸರಿಯಲ್ಲ, ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ಒಂದ್ ಕಡೆ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಈ ಮಸೂದೆಯನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದರ ಮರ್ಮ ಏನ್ ಸರ್, ಹಿಂದಿನ ಉದ್ದೇಶ ಆದ್ರೂ ಏನು ಅಂತ? ಈಗ ಇತ್ತೀಚೆಗೆ RSS 100 ವರ್ಷ ಆಗಿದೆ ಮತ್ತು 100ನೇ ವರ್ಷದ ನಿಮಿತ್ತವಾಗಿ ಇಡೀ ದೇಶಾದ್ಯಂತ 1,00,000ಕ್ಕೂ ಹೆಚ್ಚು ಹಿಂದೂ ಸಭೆಗಳನ್ನ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ. ಪಥಸಂಚಲನ, ರೂಟ್ ಮಾರ್ಚ್ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಸಮಾಜ ಮತ್ತು ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನೆ ಮಾಡಿದ್ದಾರೆ. ಇತ್ತೀಚೆಗೆ ನಡೆದಂತಹ ಗಣೇಶೋತ್ಸವ ಇರಬಹುದು, ರಾಮನವಮಿ ಇರಬಹುದು, ಹನುಮ ಜಯಂತಿ ಇರಬಹುದು, ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ ಹೊಟ್ಟೆ ಉರಿ ಆಗ್ತಾ ಇದೆ. ಈ ಮಸೂದೆಯನ್ನ ಕೂಡಲೇ ಹಿಂಪಡಿಬೇಕು ಅಂತ